ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1 ರಿಂದ ಆಗಸ್ಟ್ 15 ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಹೈದರಾಬಾದ್ನಲ್ಲಿ ಔರಾ ತಾಲೂಕಿನ ಮಣಿಗೆಂಪುರ ಗ್ರಾಮದ ಯುವಕ ದತ್ತಾತ್ರಿ ಲದ್ದೆ ಅನುಮಾನಾಸ್ಪದ ಸಾವು. ಪತ್ನಿಯಿಂದಲೇ ಕೊಲೆಯಾದ ಆರೋಪ ಮಾಡಿರುವ ಸಹೋದರಿ. ಉನ್ನತ ಮಟ್ಟದ ತನಿಖೆಗೆ ಮೃತನ ಸಹೋದರಿ ಪಲ್ಲವಿ ತಿಪ್ಪರ್ಗೆ ಆಗ್ರಹ. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ತಮ್ಮ ಮಾಹಿತಿ ನೀಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಂಬಲ ನೀಡಿದ ಸಂಸದ ಸಾಗರ್ ಖಂಡ್ರೆ. ಬಿಎಲ್ಒ ಮತ್ತು ಬಿಎಲ್ಎ ಅವರಿಂದ ಮಾಹಿತಿ ಸಂಗ್ರಹ. ತಪ್ಪದೆ ಎಲ್ಲರೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಖಂಡ್ರೆ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹೈದರಾಬಾದ್ನ ಆಸಿಫ್ ನಗರದಲ್ಲಿ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಆ ಒಂದು ರೀತಿಯಲ್ಲಿ ಸಾವನ್ನಪ್ಪಿದ್ದು, ಇದು ಪತ್ನಿಯೇ ಮಾಡಿದ ಕೊಲೆ ಎಂದು ಮೃತನ ಸಹೋದರಿ ಪಲ್ಲವಿ ತಿಪ್ಪರ್ಗೆ ಆರೋಪ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಅವರು ಆಗ್ರಹ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮೃತ ಯುವಕನನ್ನು ಔರಾ ತಾಲೂಕಿನ ಮಣಿಗೆಂಪುರ ಗ್ರಾಮದ ದತ್ತಾತ್ರಿ ಕರಬಸಪ್ಪ ಲದ್ದೆ ಎಂದು ಗುರುತಿಸಲಾಗಿದೆ. ಈತ ಮಾರ್ಚ್ 24, 2026ರಂದು ಹೈದರಾಬಾದ್ನ ಆಸಿಫ್ ನಗರದ ಯಾದವ್ ಬಸ್ತಿಯಲ್ಲಿರುವಂತಹ ತನ್ನ ನಿವಾಸದಲ್ಲಿ ಸಾವಿಗೀಡಾಗಿದ್ದ. ಪತ್ನಿ ನೀಲಾಂಬಿಕಾ ನೀಡಿದ ದೂರಿನ ಮೇರೆಗೆ ಆಸಿಫ್ ನಗರದ ಠಾಣೆಯ ಪೊಲೀಸರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಎಫ್ಐಆರ್ ದಾಖಲಿಸಿದ್ದಾರೆ. ಆದರೆ ಇದು ಅವನ ಒಂದು ಆತ್ಮಹತ್ಯೆಯಲ್ಲ, ಇದು ವ್ಯವಸ್ಥಿತವಾಗಿ ಕೊಲೆಯಾಗಿದೆ. ಈ ಕೊಲೆಯನ್ನು ಆತನ ಪತ್ನಿ ನೀಲಾಂಬಿಕಾ ಅವಳೇ ಮಾಡಿದ್ದಾಳೆ ಅನ್ನುವಂಥ ಗಂಭೀರ ಆರೋಪವನ್ನು ಮೃತನ ದತ್ತಾತ್ರೇಯ ಸಹೋದರಿ ಪಲ್ಲವಿ ತಿಪ್ಪರ್ಗೆ ಮಾಡಿದ್ದಾರೆ. ಮೃತನ ತಲೆಯ ಕೆಳಭಾಗದಲ್ಲಿ ಹಾಗೂ ಮೈ ಮೇಲೆ ಭಾರಿ ರಕ್ತ ಗಾಯಗಳು ಮತ್ತು ಹಲ್ಲೆ ನಡೆಸಿದ ಗುರುತುಗಳಿವೆ. ಇದು ನೇಣು ಹಾಕಿಕೊಂಡ ಸಾವಲ್ಲ ಎಂಬುದು ಲಭ್ಯವಿರುವ ಫೋಟೋಗಳಿಂದ ಸ್ಪಷ್ಟವಾಗುತ್ತದೆ ಎಂದು ಆರೋಪ ಮಾಡಿದ್ದಾರೆ. ಘಟನೆ ನಡೆದ ದಿನ ಅಂದರೆ ಮಾರ್ಚ್ 24 ರಾತ್ರಿ 11:22ರಿಂದ 11:37ರವರೆಗಿನ ಸುಮಾರು 15 ನಿಮಿಷಗಳ ಕಾಲ ಮನೆ ಇದ್ದ ಬಿಲ್ಡಿಂಗ್ನ ಸಿಸಿಟಿವಿ ಕ್ಯಾಮೆರಾವನ್ನು ಉದ್ದೇಶಪೂರ್ವಕವಾಗಿ ಆಫ್ ಮಾಡಲಾಗಿತ್ತು. ಪೊಲೀಸರು ಸಂಬಂಧಿಕರಿಗೆ ಮಾಹಿತಿ ನೀಡದೆ ಶವ ಪರೀಕ್ಷೆ ನಡೆಸಿರುವುದು ಪೊಲೀಸರ ಮೇಲೂ ಕೂಡ ಅನುಮಾನ ಮೂಡುವಂತೆ ಮಾಡಿದೆ. ಮೃತ ವ್ಯಕ್ತಿಯ ಮೇಲೆ ಒಂದು ತುಂಡು ಬಟ್ಟೆ ಇರದೇ ಇರುವುದು ಗಮನಿಸಿದರೆ ಇದು ವ್ಯವಸ್ಥಿತ ಕೊಲೆ ಎಂದು ಪಲ್ಲವಿ ಕಣ್ಣೀರು ಹಾಕಿದ್ದಾರೆ. ಮೃತ ದತ್ತಾತ್ರಿ ವಿವಿಧೆಡೆ ಕೆಲಸ ಮಾಡಿ ಸಂಪಾದಿಸಿದ ಸುಮಾರು 6.80 ಲಕ್ಷ ರೂಪಾಯಿ ಹಣವೂ ಕೂಡ ಆತನ ಸಾವಿನ ಸುತ್ತಮುತ್ತಲ ಅವಧಿಯಲ್ಲಿ ಪತ್ನಿ ನೀಲಾಂಬಿಕಾಳ ಸ್ನೇಹಿತರ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಜೊತೆಗೆ ಆಕೆಯು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾಳೆ. ಪತ್ನಿ ಪೊಲೀಸರಿಗೆ 15 ಲಕ್ಷ ರೂಪಾಯಿ ಹಾಗೂ ಮಾಧ್ಯಮಗಳಿಗೆ 25 ಲಕ್ಷ ರೂಪಾಯಿ ಸಾಲವಿತ್ತು ಎಂದು ತದ್ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾಳೆ. ವಾಸ್ತವದಲ್ಲಿ ಮೃತನಿಗೆ ಯಾವುದೇ ಸಾಲ ಕೂಡ ಇರಲಿಲ್ಲ ಎಂದು ಸಹೋದರಿ ಸ್ಪಷ್ಟಪಡಿಸಿದ್ದಾರೆ. 1/4/2024ರಲ್ಲಿ ವಿವಾಹವಾಗಿದ್ದ ಈ ದಂಪತಿಗಳ ನಡುವೆ ಹೊಂದಾಣಿಕೆ ಕೂಡ ಇರಲಿಲ್ಲ. ಪತ್ನಿಯು ಗಂಡನನ್ನ ಬಲವಂತವಾಗಿ ಹೈದರಾಬಾದ್ಗೆ ಕರೆದೊಯ್ದು ಆತ ಇಲ್ಲದಿದ್ದಾಗಲೂ ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದು, ಸದಾ ಮೊಬೈಲ್ನಲ್ಲಿ ಕಾಲ ಕಳೀತಾ ಇದ್ಲು ಎನ್ನುವಂಥ ಆರೋಪವನ್ನು ಸಹೋದರಿ ಪಲ್ಲವಿ ಮಾಡಿದರು. ಮೃತನ ಅಂತಿಮ ಸಂಸ್ಕಾರದ ಬಳಿಕ ನಾವು ಆಸಿಫ್ ನಗರ ಠಾಣೆಗೆ ತೆರಳಿ ಅನುಮಾನಗಳ ಬಗ್ಗೆ ವಿವರಿಸಿ ಪತ್ನಿಯ ವಿರುದ್ಧ ದೂರು ನೀಡಲು ಹೋದಾಗ ಅಲ್ಲಿನ PSI ಕೆ ಆಂಜನೇಯಲ್ ಅವರು ದೂರು ಸ್ವೀಕರಿಸಲು ನಿರಾಕರಣೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ 5,000 ಹಣ ಲಂಚ ಪಡೆದು ಶವ ಪರೀಕ್ಷೆ ವರದಿ ನೀಡಿದ್ದಾರೆ. ಇದು ಪೊಲೀಸ್ ಇಲಾಖೆಯ ಮೇಲೂ ಕೂಡ ಸಂಶಯ ಮೂಡುವಂತೆ ಮಾಡಿದೆ ಎಂದು ಸಹೋದರಿ ಪಲ್ಲವಿ ದೂರಿದ್ದಾರೆ. ಏಕೈಕ ಮಗನನ್ನ ಕಳೆದುಕೊಂಡಿರುವ ವೃದ್ಧ ತಂದೆ ತಾಯಿಗೆ ನ್ಯಾಯ ಒದಗಿಸಬೇಕು. ಪತ್ನಿ ನೀಲಾಂಬಿಕಾ ಮತ್ತು ಆಕೆಯ ತಂದೆ ಬಳಸುತ್ತಿರುವ ಮೊಬೈಲ್ ಸಂಖ್ಯೆಗಳ ಕರೆಗಳ ಮಾಹಿತಿ, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಪರಿಶೀಲನೆ ಮಾಡಬೇಕು. ವರ್ಗಾವಣೆಯಾದ ಹಣವನ್ನು ವಸೂಲಿ ಮಾಡಿ ವೃದ್ಧ ಪೋಷಕರಿಗೆ ನೀಡಬೇಕು. ಈ ಪ್ರಕರಣದ ಕುರಿತು ಉನ್ನತ ಮಟ್ಟದ ನ್ಯಾಯಸಮ್ಮತ ತನಿಖೆಯನ್ನು ನಡೆಸಿ ಸತ್ಯಾಂಶವನ್ನು ಹೊರತರಬೇಕು ಎಂದು ಮೃತನ ಸಹೋದರಿ ಪಲ್ಲವಿ ಅವರು ಬೀದರ್ SP ಅವರಿಗೂ ಪೊಲೀಸ್ ಇಲಾಖೆಯವರಿಗೂ ಕೂಡ ಆಗ್ರಹ ಮಾಡಿದ್ದಾರೆ. ಮೃತನ ತಾಯಿ ಸಂಗಮ್ಮ, ತಂದೆ ಕರಬಸಪ್ಪ, ಚಿಕ್ಕಮ್ಮ ಭಾಗ್ಯಶ್ರೀ, ಚಿಕ್ಕಪ್ಪ ವಿಶ್ವನಾಥ್ ಕಾರಂಜಿ, ಸಂಬಂಧಿಕರಾದ ರಾಜ್ಕುಮಾರ್ ನೌಬಾದ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು.
ನೀವೇನ್ ನೋಡಿರೇನ್ ಸರ್ ಅಂತ ಕೇಳ್ರಿ ಅಂದ್ರೆ ಇಲ್ಲ ನಾವು ನೋಡಿಲ್ರಿ ಹೋಗೋರಿಗೆ ಹೆಂಡತಿ ಎಲ್ಲ ತೆಗ್ದಾಳ ಕೆಳಗಿತ್ತು ನಾವೆಲ್ಲ ತೆಗೆದು ತಿಂದಿದ್ದು ಕೆಳಗಿತ್ತು ಇದು ಮಾಡ್ಕೊಂಡು ಹೋಗಿದ್ದೇವೆ ಅಂದ್ರೆ ನಮ್ಮ ಏನ್ ಬರ್ದ್ರಿ ನಾವು ಮನೆಗಿನೋ ರೊಕ್ಕ ಇಲ್ಲ ತಂಗಿ ಇಲ್ಲ ಅವ್ನಿಗೆ ಹುಟ್ಟಿನ ರಕ್ತ ಸಂಬಂಧ ಯಾರಿದ್ದೇವೆ ಯಾರು ಪರ್ಮಿಷನ್ ತಗೊಂಡು ಒಯ್ದ್ರಿ ನೀವು ನಮ್ ಬಾಡಿ ಯಾಕೆ ಹೋಯ್ದ್ರು ನಾವು ನೋಡ್ತಿದ್ದೇವಲ್ಲ ನೀವ್ ಏನಾಗಿದೆ ಅಂತ ಹೇಳಿ ನಾವು ಹೇಳ್ತಿದ್ದೇವೆ ಹಿಂಗ ಅದ ಇದು ಅಲ್ಲ ನೋಡ್ರವ ಸಾಯ ವ್ಯಕ್ತಿ ಇಲ್ಲಿ ನೀವು ಮಾಡ್ಯಾರ ನಾವು ಹೇಳ್ತಿದ್ದೇವೆ ನಮ್ ಪರ್ಮಿಷನ್ ಇಲ್ಲದೆ ಯಾಕೆ ಹೋಯ್ದ್ರಿ 3 ಗಂಟೆದ ಬಾಡಿ ಏನೈತಿ ಅಂತ ಹೊರದ್ ಫಟ್ ಅಂತ ಬಿದ್ದೋಯ್ತಿ ಅಂತ ಹೇಳ್ರಿ ಏನಾರ ಅವ್ನಿಂದ ಪ್ರಾಬ್ಲಮ್ ಸತ್ ಹೋಗ್ಲತ್ತೀರಿ ಆಜು ಬಾಜುದವ್ರು 3 ತಾಸ್ನಾಗ ಏನಾಯ್ತದ್ರಿ ಈ ಮನುಷ್ಯ ಇವಾಗ ಸತ್ತರ ಮರ್ದಿನ ಇಲ್ರಿ ಯಾರ್ಯಾರಿಗೆ ಕರ್ಸಿಲ್ಲ ನಮ್ ಪರ್ಮಿಷನ್ ಇದ್ದ ಹ್ಯಾಂಗ ಹೋಯ್ದ್ರಿ ನೀವು ನಾವು ನೋಡ್ತಿದ್ದೇವೆ ನಮ್ ತಮ್ಮಗ್ ನಾವು ನಮ್ ಖುಷಿ ನಮ್ಗೆ ನೋಡಲ್ದೇನೆ ಎಲ್ಲ ಹೋಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಪೂರಾ ಪ್ಯಾಕ್ ಮಾಡಿ ಆಂಬುಲೆನ್ಸ್ ಹಾಕಿನ ಮೇಲೆ ಏನದ ಅಂದ್ರೆ ಫೋಟೋ ಹಾಕ್ತಾರ್ರಿ ನಮಗ ಅವ್ರು ಅವಾಗ ಹಾಕಿ ನಾವು 5,000 ರೂಪಾಯಿ ತಗೊಂಡ್ ಹಾಕ್ಯಾರ್ರಿ ಮತ್ ಹಂಗೆ ಹಾಕಿಲ್ಲ ಆ ಫೋಟೋ ಬಿ ನಮಗ್ 5,000 ತಗೊಂಡು ಫೋಟೋ ಹಾಕ್ಯಾರ್ರಿ ಬಡವ್ರವ ಏನ್ ಬಿ ಖುನಾಗಲ್ದಿ ಓದಿಲ್ಲ ಅನ್ಪಡವ ಅಂಬದು ಬೇಕಾದ ಹಂಗೆ ಮಾಡ್ಕೋತೀರಿ ಇದು ಕಾನೂನು ನಿಂಬಲ್ಲಿ ಅದ ಹೇಳ್ರಿ ಹೈದರಾಬಾದ್ ಊರಾಗ 2 ತಿಂಗಳಾಯ್ತು ಓಡಾಡಿದೇವ್ರಿ ಪೊಲೀಸ್ ಸ್ಟೇಷನ್ ಓಡಾಡಿದೇವ್ ದೊಡ್ಡ PS ಕೆ ಅಂಜನೇಯಲು ಅದ ನೋಡ್ರಿ ಹೈದರಾಬಾದ್ 5,000 ರೂಪಾಯಿ ತಗೊಂಡು ಅವ್ರು ನಮಗ್ ಫೋಟೋ ಹಾಕ್ಯಾರ್ರಿ ಕೆ ಅಂಜನೇಯಲು ಅಂತ ಹೇಳಿ ಆಸಿಫ್ ನಗರ್ ಪೊಲೀಸ್ ಸ್ಟೇಷನ್ ರೀ ಆಕಿ ಬಿ ಹೊಡ್ದಾಳ್ರಿ ಇಲ್ಲಿ SP ಸಾಬ್ರಿ ಭೇಟಿಗಿಲ್ಲ ನಮ್ಮ ಊರ್ಲಿಂದು ಸನ್ಪುರ್ ಠಾಣೆ ಬರ್ತದ ಅಂತ ಹೇಳಿದ್ರಿ ಅದಕ್ಕೆ ಸನ್ಪುರ್ ಠಾಣಕ್ಕೆ ಹೋಗಿದ್ದೇವ್ರಿ ನಾವು 4-5 ಸರ್ತಿ ಅವ್ರು ಹೇಳಿದ್ರು ನಿಮ್ದು ಇಲ್ಲಿ ಬರಲ್ರಿ ಅಮ್ಮ ನೀವು ಯಾಕೆ ಓಡಾಡ್ತೀರಿ ಹೈದರಾಬಾದ್ಗೆ ಮಾಡ್ಕೋರಿ ನಿಮ್ಮ ಹೈದರಾಬಾದ್ದಾಗ ಆಗ್ಯದ ಮಾಡರ್ ನೀವು ಅಲ್ಲೇ ಮಾಡ್ಕೋರಿ ಅಂತ ಹೇಳಿದ್ರಿ ಈಗ ಮಾಡ್ರ ಅಲ್ಲೇ ಆಗಿಂತಲ್ಲೇ ನಾವು ಹೋಗಿದ್ರು ಏನದ ಅಂದ್ರೆ ನಮ್ದು ಅವ್ರು ಒಟ್ಟು ನಮ್ಗೆ ಹಿಂಗೆ ರೆಸ್ಪಾನ್ಸ್ ಇಲ್ಲ ರೀ ನಾವು ಹೋದ್ರು ಒಟ್ಟು ಅವ್ರಿಗೆ ಏನು ಇದನ್ನೇ ಇಲ್ಲ ಅಂತ ತಿಳ್ಕೊರಿ ಓಡ್ಸಕದೇ ನಾಯಿಗೆ ಓಡಿಸಿನಂಗೆ ಹಡಿ ಅಂದಂಗೆ ನಮ್ಗೆ ಅಲ್ಲೇ ಹೊರಗೆ ಸನ್ಪುರದವ್ರು ಇಲ್ಲ ರೀ ಹೈದರಾಬಾದ್ ರೀ ಆಸಿಫ್ ನಗರ್ ಪೊಲೀಸ್ ಸ್ಟೇಷನ್ದವ್ರಿ ನಮ್ಗೆ ಹಂಗೆ ಮಾಡಿದ್ದು ಸನ್ಪುರ ಸಾಬ್ರು ಮಾತಾಡ್ಯಾರ ಅವ್ರಿಗೆ ಅವ್ರು ಮಾತಾಡಿ ಕೇಳಿದ್ರೆ ಏನು ಹೇಳ್ಯಾರ ಇವರು ಸರ್ ಕೆಳಗೈತ್ರಿ ಕೆಳಗಿಂದೆ ಒಯ್ದಿದ್ದೀವಿ ನಮ್ಮ ಹ್ಯಾಂಗೆ ಒಯ್ದಪ್ಪ ಅವ್ರು ತಾಯಿ ತಂದಿ ಯಾಕೆ ಗಂಡಸ್ ಮಕ್ಕಳಿಗೆ ಬಿ ಫಾಸಿದು ಬಿಡ್ಲಾಕ್ ಆಗಲ್ರಿ ಅವ ಫಾಸಿ ಹಾಕೋಣ ತಿಕ್ಕಿ ಹೇಳತ್ತಾಳ್ರಿ ಅವ್ರಿಗೆ ಪೊಲೀಸರು ಬಂದಾಗ ಗೊತ್ತಾಗಿಲ್ರಿ ಫಾಸಿ ಹಾಕೊಂಡಿದ್ ಯಾಕೆ ನೀ ಬಿಚ್ಚಿದಮ್ಮ ಯಾತ್ರ ಕಡೆನ ಹಾಕೋಣ ಅಂತ ಆಕಿ ಕೇಳ್ಬೇಕಲ್ರಿ ದಬಾಬ್ ಮಾಡಿದ್ರು ಫುಲ್ಲೇ ಹೇಳ್ತೀವ್ರಿ 10 ಮಿನಿಟ್ದಾಗ ಆಕಿ ಪೂರಾ ಹೋಟೆಲ್ ಅಲ್ಲೇ ಬಿಸ್ತೀವ್ರಿ ಅದಕ್ಕೆ 10 ಕಡೆ ಹಾಕೊಂಡು ಹೋಗೋದು ಒಂದೇ ಇರ್ತಿತ್ತು ಆಕಿ ಎಲ್ಲ ಹಾಕಿನೇ ಮಾಡ್ಯಾಡ್ರಿ ಕೂತು ನೋಡಿದ್ರು ಆ ಕೂಸಿ ಫೋಟೋ ತೋರಿದ್ರೆ ಕೂಸ್ ಬಿ ಹೇಳತ್ತದ್ರಿ ಇದು ಹೊಡೆದಕ್ಕಿಂದ ಅಂತ ಹೇಳಿ ಇಷ್ಟು ರಕ್ತ ಬಿದ್ದಿದ್ರಿ ಪೂರಾ ಈಟ್ ಅಡ್ಡಲ್ರಿ ಗಡ್ಡಿ ಬಿದ್ದಿದ್ರಿ ಮತ್ತೆ ರಕ್ತ ಸೋರ್ಯದಂದ್ರೆ ಹಿಂಗೆ ದಮ ಗಡ್ಡಿಗಳು ಬರೀ ಸೋರಿನ ಪೂರಾ ತಲೆಗೆಲ್ಲ ಪೆಟ್ಟಾಗ್ಯದ್ರಿ ಪೂರಾ ಹೊಡೆದಾರಂಬದ ಪೊಲೀಸರಿಗೆ ಗೊತ್ತಾಗಿಲ್ಲೇನ್ರಿ ಮುಖಾಟಿ ಹಾಕಿ ಬಿಚ್ಚದಳು ಅಂತ್ರಿ ಇವ್ರು ತಕೊಂಡ್ರಂತ ಹೋದ್ರಂತ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರಂತ ಪ್ಯಾಕ್ ಮಾಡಿ ಊರಿಗೆ ಕಳ್ಕೊಟ್ರಿ ನಮಗೆ ನಾವು ಯಾರು ಮನೆಗಿನವ್ರು ಇಲ್ದೆ ನಿಮ್ದು ಏನು ಪರ್ಮಿಷನ್ ನೀವು ಯಾರು ನಮಗೂ ನಮ್ಮ ಬಾಡಿ ನೀವು ಬಿಚ್ಚೋ ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಯಾಕೆ ಬಿಚ್ಚಿದ್ರಿ ನಾವು ಬರ್ತಿದ್ದೇವೆ ಯಾರ ಮನೆಗಿನ ರಕ್ತ ಸಮುದಾಯ ಯಾರ ಇದ್ರು ನಮ್ದು ಏನಿತ್ತು ನಾವು ಹೇಳ್ತಿದ್ದೇವೆ ಕಾನೂನು ಪ್ರಕಾರ ನಡೀತಿದ್ದೇವೆ ನಾವು ಬಿ ಇಲ್ಲ ಮಂದಿ ಬೆಲೆಗೆ ತಗೋತದ್ರಿ ಅದ್ರ ಬಲ್ಲಿ ಅಂದಿಲ್ಲ ಅದು ಯಾನ್ ಬಿಲ್ಲರಿ ನಮ್ಮ ತಮ್ಮನ 6,80,000 ರೂಪಾಯಿ ಬಂದವ್ರಿ ಬಂದಿನ ಮರ್ದಿನ ಮಾಡ್ರಿ ನಮ್ಮ ತಮ್ಮ 6,80,000 ಪೂರಾ ಸ್ಟೇಟ್ಮೆಂಟ್ ಅವರಿ ರೊಕ್ಕ ಹಾಕಿ ಏಷ್ಯನ್ ಪೇಂಟಿಂಗ್ ಕಂಪನಿ ಅದು ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ಆಲ್ರೆಡಿ ಸ್ಟೇಟ್ಮೆಂಟ್ ಅದ ರೀ ಬ್ಯಾಂಕಿನ ತೆಕ್ಕೊಂಡು ಬಂದಿದ್ದೆವು ಏನ್ರಿ ಆಕಿಗೆ ಯಾರ ಲಿಂಕ್ ಅದಾರಿ ಹರ ಮೊದ್ಲಿನ ಹಿಡಿದ್ರೆ ಗೊತ್ತಿತ್ತು ಇವ್ರು ಅಂತ ಹೇಳಿ ಗೊತ್ತಿಲ್ಲ ಇವ್ರ ಮೊಮ್ಮರ ಬರೋದು ಗೊತ್ತದರಿ ಈಗಿನ ಸ್ವಾದ್ರಮ ಯಾರ ದೂರಿನ ಅವನ ಅಂತ ಹಮೇಶ ಈಗಿನ ಹಿಂದೆ ಇರ್ತೀವ್ರಿ ಅವ್ನು ಬಿ ಕೈ ಅದ ಇತ್ರಿ ಯಾಕಿನ ಸಂಬಂಧ ಹೊರಗಿತ್ರಿ ಅವನ ಹೆಸರು ಸಂದು ಸ್ವಾಮಿ ಏನ್ರಿ ಅವ ಹೈದರಾಬಾದ್ಗೆ ಇರ್ತಾನ್ರಿ ಅವನೇ ಒತ್ತಾಯ ಮಾಡಿ ನಮ್ಮ ತಮ್ಮ ಕರ್ಕೊಂಡು ಹೋಗಿನ್ರಿ ಕುತ್ತಬಾದಿದ ಸಂದು ಸ್ವಾಮಿ ಇವ್ರು ಯಾರ್ಯಾರು ಹೋಗ್ಯಾರೋ ಗೊತ್ತಿಲ್ರಿ ಅಟ್ ಖರೆ ಹೋಗ್ಯಾರ್ರಿ ಹೋಗಿ ಬಂದಿನ ಮರ್ದಿನ ಏನದ ಅಂದ್ರ ಮರ್ರ ಮಾಡ್ಯಾಕ ಹೇಳ್ರಿ ಮರ್ದಿನಿ ಮರ್ದಿನೇ ರೀ ಅವರಿ ಫೋಟೋ ಅವರಿ ರೀ ಅನೇಕ ಸಂಬಂಧಕ್ಕೆ ಹೊರಗದರಿ ಹೊರ ಸಂಬಂಧ ಇದ್ದೇ ನಮ್ ತಮ್ಮ ಹೊರದಾಗ ನೋಡ್ರಿ ಅದಕ್ಕೆ ಹೊರದಾಕ್ಯಾಡ್ರಿ ಅಲ್ಲಿ ಬಿ ಮಂದಿ ಸರಿ ಇದ್ದೋಡ್ರಿ ಅಲ್ಲಿ ಬಿ ಯಾಕಿನ ಅನೇಕ ಸಂಬಂಧ ಇದ್ದಿನ ಕಡೆಗೆ ನಮ್ ತಮ್ಮಗ್ ಬಿಟ್ಟು 3 ತಿಂಗಳು ಉದಾಡ್ರಿ ಯಾವ ಬಿ ಹೆಣ್ಣು ಗಂಡ ಇಲ್ದೇನೆ 2 ದಿನ ಮನೆಗೆ ಇರೋನ್ರಿ ತವ್ರ ಮನಿಗೆ ಹೊಡೈತಾಳ್ರಿ ಬುರ್ರ ಅಂತ ಅವ್ವ ಅಪ್ಪ ಅನ್ಕೋತ ಹೋಯ್ತಾಳೆ ಯಾ ಹೆಣ್ಮಗಳು ಬಿರಿ ನಮ್ಗೆ ಹಿಡ್ಕೊಂಡೆ ಗಡದೇರ್ ಇಲ್ದೇನೆ ಯಾರು ಗಂಡನ ಮನೆಗೆ ಇರೋಲ್ಲ ಅವ್ರಿ ಇದೇ ವಿಷಯದಾರ ಯಾಕೆ ಹೊರಗಿನ ಸಂಬಂಧ ಇದ್ದಿನ ಕಡಿದ್ರೆ ನಮ್ ತಮ್ಮನ ಜೀವ ಹೊಡೆದಾಕಿ ಹಾಡ್ಯಾರ ಈಗ ಬಿ ಟಿಕ್ ಟಾಕ್ ಮಾಡತ್ತಾಳ್ರಿ ಎಷ್ಟೋ ಮಂದಿ ಲೈಕ್ ಮಾಡತ್ತಾರಂತ ಗಂಡು ಹೊಡೆದಾಕಿ ಪಾತ್ರ ನಾಟಕ ಮಾತಾಡಕಿ ಫೋನ್ನಾಗ ಟಿಕ್ ಟಾಕ್ ಮಾಡತ್ತಾಳ್ರಿ ಟಿಕ್ ಟಾಕ್ ಅವನವ್ರು ಎಷ್ಟೋ ಲಕ್ಷ ವಿಡಿಯೋ ಬರೀ ಫೋನಿನಾಗ ವಿಡಿಯೋ ಬರವ ಮಾಮ ತೆಗಿರಿ ವಿಡಿಯೋ ಜರ
ಟಿಕ್ ಟಾಕ್ ಮಾಡತ್ತಾಳ, ಆಕಿ ಡ್ಯಾನ್ಸ್ ಮಾಡ್ಲತ್ತಾಳ, ನಗ್ಲತ್ತಾಳ, ಕುಣಿಲತ್ತಾಳ, ದಿನ ಒಬ್ಬನ ಗಾಡಿ ಮೇಲೆ ಬೀದರ್ ಬರ್ತಾಳ, ಬೀದರ್ ಊರೆಲ್ಲ ಓಡಾಡ್ತಾಳ, ಮನೆಗೆ ಹೋಯ್ತಾಳ. ಆಕಿನ ಊರಾಗ ನಮ್ಮ ನೆಂಟ್ರ ಅರ್ಧ ಮಂದಿ ಹರ ಈಗ. ನಮಗ್ ಮುಂದೆ ಏನಾಗೋದಿಲ್ರಿ, ನಮಗೆ ನ್ಯಾಯ ಬೇಕ್ರಿ, ಆಕಿ ಸಜಾ ಆಗ್ಬೇಕ್ರಿ. ಆಕಿ ಎರೆದಿ ತಗೊಂಡ್ ಹೊಡೆದಾಳ, ಆಕಿ ಹೇಳ್ಬೇಕು ಯಾತ್ರ ಕಡೆಯಿಂದ ಹೊಡೆದು ಓಸ್ ರೊಕ್ಕ ಬಿ ನುಂಗ್ಯಾಕ್ದು ನುಂಗ್ದುರ ನುಗ್ದಿನಿ. ನಮಗ್ ಫರಕ್ ಬಿದ್ದಿಂದ ಇದ್ದಿಲ್ಲ, ನಮ್ಮ ಜೀವ ಕೂಸಿಂದ ಯಾಕೆ ಹೊಡೆದಿನಿ, ನಿನ್ ಪಸಂದ್ ಇಲ್ಲದ್ರು ನಿನಗೆ ಬೇಕಾದ್ರೆ ಸರಿ ಹೋಗೋದಿತ್ತು, ನಾವು ಅಬ್ಜೆಕ್ಷನ್ ಮಾಡಿಲ್ಲ. ಕುಲ ಹೇಳದಿತ್ತು, ನೀ ನನಗೆ ಪಸಂದ್ ಇಲ್ಲ ಇರಲ್ಲ, ನಾವು ಹೋಯ್ತಾ ಅಂತ ಹೇಳಿದ್ವಿ. ನಮ್ದು ಏನಾರ ಅಬ್ಜೆಕ್ಷನ್ ಇದ್ರು ನಾ ಒಬ್ರಿಗೊಬ್ರು ನಾವು ಹೇಳ್ಕೊತಿದ್ವಿ. ಒಲ್ಲಲ್ಲ ತಳ ಮಗ ಯಾಕೆ ಹೋಗೋಣ, ನಮ್ಮ ತಮ್ಮನ ಸಂಭಾಸ್ಕೊತಿದಾರಿ, ಬ್ಯಾಡ ಮಗ ಮತ್ ನೋಡೋಣ ಅಂತ ಹೇಳ್ತಿದ್ದಾನ. ಆಕಿ ಹಂಗೆ ಹೇಳಿಲ್ರಿ, ಖತನ್ ಮಾಡಕ್ ಕೇಳ್ರಿ, ನಮ್ಮ ತಮ್ಮಗೆ ತೆಗ್ದ ಕೇಳಿ ಯಾಕೆ ತೆಗ್ದುಳು, ನೀ ಬ್ಯಾಡಾದ್ರೂ ಹೋಗ್ಬೇಕಿತ್ತು. ತಂದೆ ಹೇಗೊಳ್ದ ತಾಯಿ ಲಿಂಗೈತದ, ತಾಯಿ ಹೇಗೊಳ್ದ ತಂದೆ ಲಿಂಗೈತದ. ಅದು ಯಾಕೆ ಮಾಡ್ದೀನಿ, ಯಾತ್ರ ಕಡಿಮೆ ಮಾಡ್ದಿ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಕಿತ್ತಲ್ಲ. ಪೂರ ನಾನು ಕೊಡ್ತಾರ್ರಿ, ಇದು ನೋಡ್ರಮ್ಮ ಇದು ಕೇಳಿದೆ, ಇಲ್ಲಿ ಹ್ಯಾಂಗಿಂಗ್ ಅಂತ ತೋರಿಸ್ತಾ ಇದ್ದಾರೆ, ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಬೇಕು ಹೇಳಿ ಅಂತ, ನಮಗ್ ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು ನೋಡಿ. ಆಕಿ ಮಾಡಿರೋದು ಕೊನೆ ಪ್ರಮಾಣವಾಗಿ ಹೇಳ್ತಾಯಿಲ್ಲ. ಆಕಿ ಒಂದು ಸರ್ತಿ ನೀವು ಸ್ಟೇಷನ್ ತನ್ನಿ, ನಾ ಜೋರ ಪೆಟ್ಟು ಹೊಡೆದ್ರೆ ಆಕಿ ನಿಜವಾಗ್ಲೂ ಹೇಳ್ತಾಳೆ ಎಲ್ಲ. ಆಕಿ ಏನ್ ಮಾಡಿದಾಳೆ, ಆಕಿ ಎಷ್ಟು ಹುಡುಗರು ಲಿಂಕ್ ಅದಂತ ನಮಗ್ ಗೊತ್ತದ, ಅಷ್ಟೆಲ್ಲ ಮಾಡಿರೋದು ಆಕಿನೇ. ಬಟ್ ನಾವು ನಮ್ಮ ತಮ್ಮಗೆ ಹೇಳಿಲ್ಲ, ಈಕಿ ಆಕಿಗೆ ಕೊಲೆ ನಮ್ಮ ತಮ್ಮ ಮಾಡ್ತಾನಂತ ಹೇಳಿ ನಾವು ಹೊಟ್ಟೆಗೆ ಇಟ್ಕೊಂಡವ್ರಿ. ಒಬ್ಬನೇ ತಮ್ಮ ಹಣ ದುನೇ ಪ್ರೀತಿಲಿಂದ ಬೆಳೆಸಿದೇವು. ಇವತ್ತು ಆಕಿ ಕೊಲೆ ಮಾಡಿದ್ರೆ ನಮ್ಮ ತಮ್ಮ ಜೈಲಿಗೆ ಹೋಯ್ತಾನ ಅಂತ ಇಟ್ಕೊಂಡು ಎಲ್ಲ ಹೊಟ್ಟೆಗೆ ನುಂಗ್ದೇವ್ರಿ. ಆಕಿ ಬಿ ರಿಲೇಷನ್ದಾಗೆ ಹೇಳ, ಸಣ್ಣಕ್ಕಿ ಹೇಳ, ಒಬ್ಬರು ಜೀವನ ಮಾಡೋದು ಬೇಡ ಅಂತ ನಾವು ಯೋಚನೆ ಮಾಡಿದೇವ್ರಿ. ಆದ್ರೆ ಹಂಗ ಮಾಡಿಲ್ರಿ ಆಕಿ, ನಮ್ದೇ ಜೀವನ ನಮ್ಮ ಮನಿ ಎಲ್ಲ ಹಾಳು ಮಾಡಿ ಹೋದ್ರಿ. ಒಬ್ಬಳೆ ತಮ್ಮ ನಮ್ಮ ತಂದೆ ತಾಯಿ ಹುಚ್ಚ್ರಿ, ಅವ್ರಿಗೆ ಮಾತಾಡಕ್ಕೂ ಬರಲ್ಲ. ನೀವು ಮಾತಾಡ್ ನೋಡ್ರಿ, ಮಾತಾಡ್ತಾರೇನೋ ಅವರು. ಈ ತರ ಮಾಡೋದು ತಪ್ಪಲ್ರಿ. ಇಲ್ಲ ಅವ್ರು ಯಾವತ್ತೂ ಜಗಳ ಆಡಿಲ್ಲ ರೀ. ಅವ್ರ ತುನೇ ಪ್ರೀತಿಲಿ ಉಳಿತ್ರ ನಾವ್ ಅನ್ಕೋತಿದ್ದ, ನಮ್ ತಮ್ಮ ಪ್ರೀತಿ ಮಾಡ್ತಿದ್ದಾರಿ. ಆದ್ರೆ ಆಕಿ ನೋಡಕ್ ಭಾವನೆ ಗಲತ್ತಿದ್ದು ರೀ. ಆಕಿ ಬರೀ ಫೋನಿನ 5 ಇನ್ಸ್ಟಾಗ್ರಾಮ್ ಅವೆಲ್ಲ ಲಾಕ್ ಮಾಡಿಕ್ತಿದ್ರಿ. ನನ್ನ ಮಕ್ಕಳು ಕೇಳ್ರಿ, ಮಮ್ಮಿ ಆಕಿ ಫೋನ್ ಯಾಕೆ ಕೊಡಲ್ಲ ಮಾಮಿ ನಮ್ಮ ಕೈಯಾಗ ಅಂಬೇಡ್ರಿ. ಅಂದ್ರೆ ಸಣ್ಣವ್ರು ಇದ್ರ ಮಗ ಖರಾಬ್ ಆಯ್ತಿರ ಅಂತ ಕೊಡಲ್ಲ ನಾ ಅನ್ಕೊಂಡಿದಾರಿ. ಬಟ್ 5 ಇನ್ಸ್ಟಾಗ್ರಾಮ್ ಇಟ್ಟಾಳ್ರಿ. ಇಟ್ಟೇನಂತಂದ್ರೆ ಐಡಿಗಳೆಲ್ಲ ಅದ್ರಾಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಂತ್ರಿ. ನಮ್ಮ ಮಕ್ಕಳು ಹೇಳ್ರಿ, ಅದ್ರಾಗೆಲ್ಲ ಮಾತಾಡ್ತಾವ. ಮಮ್ಮಿ ಬೇರೆ ಗಣಸರು ಸರಿ ಅವ್ರು ಯಾರ ಅಂತ ಕೇಳಿದ್ರು ನಮ್ಗೆ ನಿಮ್ಗೇನ್ ಮಾಡೋದಲ್ಲ ನುಕುಡ್ತಾರ ಬಾಜಿಗೆ ಅಂದಾರ್ರಿ. ನಮ್ ಸಣ್ಣ ಮಕ್ಕಳಾರ, ತಂಗಿ ಮಕ್ಕಳು, ನನ್ನ ಮಕ್ಕಳು ಫೋನ್ ಯಾರಿಗೆ ಕೊಟ್ಟಿಲ್ರಿ. ಈಗ 5 ಇನ್ಸ್ಟಾಗ್ರಾಮ್ಗಳು ಐಡಿಗಳು ಎಲ್ಲ ಅಲಗ್ ಇಟ್ಟು ಫೋನಿನಾಗೆ ಲಿಂಕ್ ರೀ ಆಕಿನ್ ಜಾಸ್ತಿ. ಆಕಿ ಎಲ್ಲ ಮಾಡಿರೋದು ಪೂರ ನಮ್ಮ ತಮ್ಮ ಮುಗಿಸ್ಬೇಕಂತ ಪ್ಲಾನ್ ಮಾಡಿ ಇಲ್ಲಿಂದ ಹೈದ್ರಾಬಾದ್ ಕರ್ಕೊಂಡು ಹೋಗಿ ಈ ತರ ಮಾಡ್ಯಾಳ ನೋಡ್ರಿ. ಎಲ್ಲ ಅವ ಅಂತನ್ರಿ ಒಂದೆರಡು ಸರಿ ಟಾರ್ಚರದ ಈಕಿನ ಮಮ್ಮಿ ನೀ ಹೇಳ ಬಿಟ್ಟು ಬಂದ್ರು ಬಹಳ ಚಂದ ಇತ್ತು ಮಮ್ಮಿ ಅಂದನ್ರಿ ಒಂದೆರಡು ಸರ್ತಿ. ಬಟ್ ಒಂದ್ ಸರ್ತಿ ಇದು ಮಾಡಿಲ್ಲ ರೀ. 2 ವರ್ಷ ಇನ್ನ ಕಂಪ್ಲೀಟ್ ಆಗಿಲ್ಲ ರೀ. ಹಾ ರೀ, ನಮ್ ತಮ್ಮನ ಹೆಸರು ದತ್ತಾತ್ರಿ ರೀ. ಆಕಿ ಹೆಂಡತಿ ಹೆಸರು ನೀಲಾಂಬಿಕಾ. ಹಾ, ಸ್ವಲ್ಪ ರಿಲೇಷನ್ ದಾಗೆ ರೀ. ನೌಕರಿ ಇಲ್ಲ ರೀ ಅವ್ನಿಗೆ. ಪವನ್ ಅಕ್ಕಿ ಡ್ಯೂಟಿ ಮಾಡ್ತೀವ್ರಿ ಬಟ್ಟಿ ದುಕಾನ್ದಾಗ. ಬ್ಯಾಡ ಅಂದ್ರ ಬಿ ಮಾಡ್ಯಾರ್ರಿ ಡ್ಯೂಟಿ ಮಾಡ್ತೀವ್ರಿ ದತ್ತಾತ್ರಿ ಅಂತ ಹೇಳಿ. ಇಲ್ಲಿ ಎಲ್ಲರೂ ನಡೀತಾರ್ರಿ ಬೀದರ್. ಹಾ, ಡಿಸೈನ್ ಮಾಡ್ತೀವ್ರಿ. 3-4 ದಿವಸಕ್ಕೆನ ಹಾಕ್ಯಾಳ್ರಿ. ಅದು ನೇಣ್ ಹಾಕೊಂಡಿದ್ದಿಲ್ರಿ. ಆಕಿ ಅವ್ನು ಕುತ್ತಿಗೆ ಇರೋ ಧಾರನೇ ಬೇರೆ, ಬಟ್ಟಿನೇ ಬೇರೆ ಕುತ್ತಿಗೆ ಬಲ್ಲಿದ್ದು. ಮತ್ತವ ನೇಣ್ ಹಾಕೊಂಡಿದ್ದೆ ಬೇರೆ ರೀ. ನೇಣ್ ಹಾಕೊಂಡಿದ್ ಪ್ಯಾರೆಟ್ ಗ್ರೀನು ಸೀರಿ. ಮತ್ತವ ಕುತ್ತಿಗೆ ಇದ್ದಿದ್ದು ಏನದ ಅಂದ್ರೆ ಪಟ್ಟಿ ಅದರಿ ಇಷ್ಟೊಂದದು ಪ್ಲಾಸ್ಟಿಕ್ ಟೈಪ್ದಾಗ ಇಷ್ಟು ಪಟ್ಟಿ. ಎಷ್ಟು ಬಿ ಸಬೂತ್ಗಳು ಅವೆಲ್ಲ ಪೊಲೀಸರು ಒಟ್ಟು ಒಯ್ದಿಲ್ರಿ. ಪೊಲೀಸ್ ಸ್ಟೇಷನ್ ಹಾಸ್ಪಿಟಲ್ ಅವ್ರು ಕಳ್ಸಿಲ್ಲ. ಹೊಸು ಸಬೂತ್ ಏನದಲ್ಲ ಅದು ಮನೆಗೆ ಬಿದ್ದುದ್ರಿ. ಅದು ಏನ್ ಎವಿಡೆನ್ಸ್ ಅಂತಾರಲ್ಲ ಅದು ಎಲ್ಲ ಪೂರ ಮನೆಗೆ ಬಿದ್ದುದವ. ಏನೇನ್ ಮಾಡ್ಯಾರ ಅವನಿಗೆ ಅಂತೇಳಿ ಪೂರ ಅವನ ಬಟ್ಟಿ ಅಲ್ಲೇವ, ಅವ್ನಿಗೆ ಹೊಡೆದಕ್ಕಿಂತ ಅದು ದಾರಗಳು ಅಲ್ಲೇವ, ಅವ್ನ್ ಏನ್ ಬಿ ವಸ್ತು ಅಲ್ಲ ಒಂದ್ ಜೀವ ಹೋಗಿಂದು ಪೂರ ಎಲ್ಲ ಅಲ್ಲೇವ ರೀ. ಅವ್ರ ಒಯ್ಯ ಫರ್ಜ್ ಅದಲ್ರಿ, ಅವೆಲ್ಲ ಚೆಕ್ ಮಾಡ್ಸೋ ಫರ್ಜ್ ಅದಲ್ಲ. ಅವ್ರು ಏನೇನು ಮಾಡಿಲ್ಲ ರೀ. ಇಲ್ರಿ, ಅದು ಏನ್ ಬಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೀಲದರಿ ಏನಿಲ್ಲ. ಅದ್ರ ನಾರ್ಮಲ್ ಬಂದದ್ ಮುಗಿತ್ರಿ ಅಮ್ಮ. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ದಾಗ ಬಂದ್ರೆ ನಾವ್ ಅದಕ್ಕೆ ಮುಂದೆ ತನಿಖೆ ಮಾಡ್ತೇವೆ ಅಂತ ಹೇಳ್ತಾರ್ರಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಿ ಗಲತ್ ಅದ ರೀ. ಯಾಕಂದ್ರೆ ಅವ್ನು ಏನು ಸಬೂತ್ಗಳು ಒಯ್ದಿಲ್ಲ. ಅವ್ನಿಗೆ ಪೋಸ್ಟ್ ಮಾರ್ಟಮ್ ಮಾಡಿನ್ರಿ ಇಲ್ಲ ರೀ. ರಿಯಲ್ ಹೇಳ್ಬೇಕಂದ್ರೆ ಅವ್ನಿಗೆ ಏನ್ ಬಿಲ್ ಸುಮ್ಮನೆ ಪ್ಯಾಕ್ ಮಾಡ್ಯಾರ ಕೊಟ್ಟಾರ ನಮ್ಗಷ್ಟೇ. ಮಾಡಿಲ್ಲ ಡಾಕ್ಟರ್ಸ್ಗಳು ನಮಗ್ ತಪ್ಪಾಗೆ ಮಾಡಿ ಕೊಟ್ರೆ ಎಲ್ಲ. ಇನ್ನೊಂದ್ಸರ್ತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿ ನಮಗೆ ಏನದಂದ್ರೆ ನ್ಯಾಯ ದೊರಕಿಸ್ರಿ ಅಂತ ಹೇಳಿ. ಹಾ, ನ್ಯಾಯ ದೊರಕಿಸ್ರಿ ನಮಗೆ. ಇನ್ನೊಂದ್ ಸರ್ತಿ ಏನದಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ರಿ, ನಮಗ್ ನ್ಯಾಯ ದೊರಸ್ಕೊಡ್ರಿ. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಸಜಾ ಆಗ್ಲೇಬೇಕ್ರಿ. ಈಗ ಹೇಳಮ್ಮ ನೀ ಹೇಳ.
ಭಾಲ್ಕಿಯಲ್ಲಿ ಲೋಕಸಭಾ ಸದಸ್ಯ ಸಂಸದ ಸಾಗರ್ ಖಂಡ್ರೆ ಅವರು BLA ಮತ್ತು BLOಗಳಿಗೆ ಅವರು SIR ಫಾರಂ ವಿತರಣೆ ಮಾಡಿದರು BLOಗಳು. ಆಮೇಲೆ ಜೊತೆಗೆ ಸಂಸದ ಸಾಗರ್ ಖಂಡ್ರೆ ತಮ್ಮ ಅಧಿಕೃತ ಮಾಹಿತಿಯನ್ನು ನೀಡಿದರು. ತಮ್ಮ ಫಾರಂ ತುಂಬಿದ ನಂತರ ಜನತೆಗೆ ಸಂದೇಶವನ್ನು ಸಾಗರ್ ಖಂಡ್ರೆ ಅವರು ಕೊಡ್ತಾರೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಗಟ್ಟಿಗೊಳಿಸಬೇಕಾದ್ರೆ ತಪ್ಪದೇ ಎಲ್ಲರೂ ತಮ್ಮ ಒಂದು ಮಾಹಿತಿಯನ್ನು ಕೊಡಬೇಕು. ಒಂದು ವೇಳೆ ಮಾಹಿತಿಯನ್ನು ನೀಡಲು ತಾವೇನಾದರೂ ಅರ್ಜಿ ಭರ್ತಿ ಮಾಡಲು ಮಿಸ್ ಆದರೆ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಕಳೆದುಕೊಳ್ಬೇಕಾಗುತ್ತೆ. SIR ಎಂಬುದು ಪ್ರಜಾಪ್ರಭುತ್ವದ ಭದ್ರ ಬುನಾದಿಯಾಗಿದೆ. ಅನಾವಶ್ಯಕ ಅಂದರೆ ಮೃತಪಟ್ಟವರ, ಮದುವೆಯಾಗಿ ಹೋದವರ ಮತ್ತು ಇನ್ನಿತರ ಕಾರಣಗಳಿಗಾಗಿ ಬೇರೆ ಕಡೆಗೆ ಹೋಗಿರ್ತಕ್ಕಂಥವರ ಒಂದು ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅನಿವಾರ್ಯವಾಗಿ ತೆಗಿಬೇಕಾಗುತ್ತೆ. ಅವರು ಅಲ್ಲಿ ಆ ಕಡೆ ಹೋಗಿ ಅಲ್ಲಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದರೆ ಇಲ್ಲಿಂದ ಕಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇಲ್ಲೇ ಇದ್ದರೆ ಒಂದು ಹೆಸರನ್ನು ಸೇರ್ಪಡೆ ಕೂಡ ಮಾಡಬೇಕಾಗುತ್ತೆ. ಆಮೇಲೆ 18 ವರ್ಷ ಮೇಲ್ಪಟ್ಟವರ ಹೆಸರುಗಳನ್ನು ತಪ್ಪದೇ ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂಥದ್ದು ಸಂವಿಧಾನದ ಒಂದು ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಒಂದು ನೀತಿ ನಿಯಮ. ಸೊ ಹಾಗಾಗಿ ಈ ಎಲ್ಲ ಒಂದು ಪ್ರಕ್ರಿಯೆ SIR ಮೂಲಕ ನಡೀತಾ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೇ ಮಾಹಿತಿಯನ್ನು ಕೊಡಬೇಕು, ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಅನ್ನುವಂಥ ಸೂಚನೆಯನ್ನು ಸಂಸದ ಸಾಗರ್ ಖಂಡ್ರೆ ಅವರು ಜನತೆಗೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ತಪ್ಪದೇ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡಬೇಕು. ನಮ್ಮ ಒಳ್ಳೆತನಕ್ಕೆ ಈ ಕಾರ್ಯ ನಡೀತಾ ಇದ್ದು ಮಾಹಿತಿ ನೀಡಲು ನಿರಾಕರಣೆ ಮಾಡಬಾರ್ದು. ನಮಗಾಗಿಯೇ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಮನೆ ಮನೆಗೆ ಓಡಾಡಿ ಮಾಹಿತಿ ಸಂಗ್ರಹವನ್ನು BLA ಮತ್ತು BLOಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಜನರು ಅಧಿಕಾರಿಗಳಿಗೆ ಸಹಕಾರ ನೀಡಬೇಕು. ಜೊತೆಗೆ ಅಧಿಕಾರಿಗಳು ಕೂಡ ಮಾಹಿತಿ ಇಲ್ಲದ ಜನರಿಗೆ ಸಹಾಯ ಮಾಡಿ ಅರ್ಜಿ ಭರ್ತಿಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಸಹಾಯ ಮಾಡಬೇಕೆಂದು ಸಂಸದ ಸಾಗರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕುಳಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.